ನೀವು ಬಂದಿಲ್ಲ ಅಂತ ಅವ್ರು ವೆಯ್ಟ್ ಮಾಡಲ್ಲ ಟೀಚರ್ಸು. ನೀವು ಯಾರು ಬಂದಿರ್ತೀರೋ ಅವ್ರು ಪಟಾಪಟನ ಅವ್ರು ಕಲಿಸ್ಕೊಡ್ತಾರೆ. ಸೊ 15 ದಿನ ಇರೋದ್ರಿಂದ ನೀವೇನು ಮಾಡಬೇಕು, ನೀವೇ ಇಂಟ್ರೆಸ್ಟಾಗಿ ಬಂದು ನೀವೇ ಕಲಿಸ್ಕೋಬೇಕು. ಯಾಕೆಂದರೆ ನೀವು ಏನೇ ₹1 ಇನ್ವೆಸ್ಟ್ ಮಾಡಿ ಒಂದು ಸೂಜಿನೂ ಕೂಡ ನೀವು ತಗೊಬರುವಂಗಿಲ್ಲ. ನೀವು ಹೊರಗಡೆ ಎಲ್ಲಾದರೂ ನೀವು ಹೋಗಿ ಒಂದು ಟೈಲರಿಂಗು ಏನೋ ಕಲಿತೀವಿ ಅಂತಂದರೆ ನೀವೇ 3,000-4,000 ಕೊಟ್ಟು ಕಲಿಬೇಕು. ಸೊ ಈಗ ನಿಮ್ಮ ಮನೆ ಬಾಗಿಲಿಗೆ ಇಲಾಖೆ ಗೌರ್ಮೆಂಟು ನಿಮಗೆ ಕಲೀಲಿ ಅಂದ್ಬಿಟ್ಟು ಎಲ್ಲ ಸೌಲಭ್ಯವನ್ನು ಕಲ್ಪಿಸ್ಕೊಟ್ಟಿದೆ. ಸೊ ಎಲ್ಲ ರೀತಿಯಾಗಿ ನಿಮ್ಗೆ ಏನು ಮೆಟೀರಿಯಲ್ ಇದೆಯೋ ಅದೆಲ್ಲ ಫುಲ್ಲು ಉಚಿತವಾಗಿರುತ್ತೆ. ನೀವು ಯಾರು ಒಂದೇ ಒಂದು ಸೂಜಿನೂ ಕೂಡ ತಗೊಂಡು ನೀವು ಇದು ಮಾಡೋದಿಲ್ಲ. ಸೊ ನಿಮಗೆ ಮಧ್ಯಾಹ್ನ ಟೈಮಲ್ಲಿ ನಿಮಗೆ ಕಾಫಿ ವ್ಯವಸ್ಥೆನ ಮಾಡ್ತೀವಿ. ಬೆಳಿಗ್ಗೆ 10 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ 15 ದಿನದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮೇಡಮ್ ಕಲಿಸ್ಕೊಡ್ತಾರೆ ನಿಮಗೆ. ಯಾಕೆಂದರೆ ಈಗ ಆಲ್ರೆಡಿ ನಾವು ಹೊಸಳ್ಳಿಲಿ ಕಾರ್ಯಕ್ರಮ ಇದೆ ಶುರು ಮಾಡಿದ್ದೀವಿ, ಆಲ್ರೆಡಿ ನಡೀತಾ ಇದೆ ಅಲ್ಲೂ ಕಾರ್ಯಕ್ರಮ. ಸೊ ಎಲ್ಲರೂ ಚೆನ್ನಾಗಿ ಕಲೀರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಯುವ ಸಾಹೇಬರಾದಂಥ ರಾಜೇಶ್ ಸರ್ ಅವರು ಆಗಮಿಸಿದರೆ ಅವ್ರಿಗೆ ಸ್ವಾಗತ ಕೊಡ್ತಾ, ಸಾಹೇಬ್ರು ಒಂದೆರಡು ಮಾತಾಡ್ಬೇಕಂತ ಕೇಳ್ತೀನಿ. ನಿಮ್ಮ ಗ್ರಾಮಕ್ಕೆ ಬಂದಿರೋದ್ರಿಂದ ಆಸಕ್ತಿಯಿಂದ ಕಲೀರಿ. ಇದು ಏನು ಹೇಳ್ಕೊಡ್ತಾರೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಆಸಕ್ತಿಯಿಂದ ಇದನ್ನ ಕಲ್ತ್ಕೊಂಡ್ರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಇದನ್ನ ಮುಗಿದ ಮೇಲೆ ಸರ್ಟಿಫಿಕೇಟು ಕೊಡೋದ್ರಿಂದ ನಿಮಗೆ ಬೇರೆ ಇನ್ನೂ ಯೋಜನೆಗಳಲ್ಲಿ ಬೇರೆ ಬೇರೆ ಇಲ್ಲ ಸಮಾಜ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇನ್ನು ಮಿಷನ್ಸ್ಗಳು ಕೊಡೋದ್ರಿಂದ ಉಪಯೋಗ ಆಗುತ್ತೆ. ಸರ್ಟಿಫಿಕೇಟ್ ಎಲ್ಲ ಕೊಡ್ತಿದ್ರೆ ಇದೆಲ್ಲ ಕಲೀರಿ, ಆಸಕ್ತಿ ಇಟ್ಟು ಕಲಿಬೇಕು ಅಂತ ಹೇಳ್ತೀನಿ. ಕಲಿತು ಅದನ್ನು ಪ್ರಾಕ್ಟೀಸ್ ಮಾಡಿ ಇದು ನೀವು ನಿಮ್ಮ ಇದೊಂದು ಆದಾಯ ಮಾಡುವಂಥ ಇನ್ನೊಂದು ಉಪಕಸಬ ರೀತಿ ಆಗಲಿ. ತಾವು ಕಲ್ತ್ಕೊಂಡು ಚೆನ್ನಾಗಿ ಮುಂದೆ ಇನ್ನೂ ಹೆಚ್ಚಿನ ಕೌಶಲ್ಯಗಳನ್ನ ಇದನ್ನು ಕಲಿತು ಅದು ನಿಮ್ಮ ಉಪಯೋಗ ಆಗಲಿ, ನಿಮ್ಮ ಜೀವನಕ್ಕೆ ಅನುಕೂಲ ಆಗಲಿ ಅಂತ ಚೆನ್ನಾಗಿ ಕಲೀಲಿ ಅಂತ ಆಸಕ್ತ ನಾನು ಒಂದೆರಡು ಮಾತಾಡಿದ್ದೀನಿ. ಯಾರೋ ಪೂಜೆ ಮಾಡೋರು ಓಪನ್ ಮಾಡಿ ಅದನ್ನ. ಇದು ನಮಗೆ 30 ಜನ ಪ್ರಾವಿಷನ್ ಇದೆ. ನೀವೀಗ ಆಲ್ರೆಡಿ ಕಡಿಮೆ ಜನ ಬಂದಿದ್ದೀರಿ. ಸೊ ಹೆಸರು ಕೊಟ್ಟಿರೋರ ಮನೇಲಿ ಅವ್ರು ಬರೋಕ್ಕಾಗಲಿಲ್ಲ ಅಂದರೆ ಅವ್ರ ಮನೇಲಿ ಯಾರಾದರೂ ಬೇಕಾದ್ರೂ ಕಲೀಲಿ, ತೊಂದರೆ ಇಲ್ಲ. ಅವ್ರ ಮನೇಲಿ ಯಾರಾದರೂ ಬರಲಿ ಅಮ್ಮ, ಅವರ ಮಗಳಾಗಿರ್ಬೋದು, ಸೊಸೆ ಆಗಿರ್ಬೋದು, ಅವ್ರ ಮನೆ ಕುಟುಂಬದಲ್ಲಿ ಯಾರು ಆಗಿರ್ಬೋದು ಬಂದು ಕಲೀಲಿ, ತೊಂದರೆ ಇಲ್ಲ. ಅವ್ರೇನೋ ಬಂದಿಲ್ಲ, ಅವ್ರ ಮನೇಲಿ ಯಾರು ಬಂದಿಲ್ಲ ಅಂದ್ರೆ ಬೇರೆ ಯಾರು 30 ಜನ ಪ್ರಾವಿಷನ್ ಇದೆ ನಮಗೆ. ಸಾವಾಗ್ಬಿಟ್ಟಿದೆ ಹಂಗೆ ಜನ ಕಳ್ಕೊಂಡು ಮತ್ತೆ ಅದನ್ನು ಇದನ್ನ ಮಾಡಿ ಹೊರಟೋಗ ನಾಳೆ ಹೇಳ್ಬಿಟ್ಟು ಸರ್ ಕೂತ್ಕೊಳ್ಳಿ ಸರ್ 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 ನೀವು ಬನ್ನಿ ಕೂತ್ಕೊಳ್ಳಿ. ಸರ್